ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಬಿಸಿಲ ಬೇಗೆಗೆ ತತ್ತರಿಸಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೂ ತೀವ್ರ ಸಂಕಷ್ಟ ಎದುರಾಗದ 30 ಗ್ರಾಮ ಪಂಚಾಯಿತಿಗಳ 41 ಗ್ರಾಮಗಳಲ್ಲಿ ಜನರು ನೀರಿಗಾಗಿ ಪರದಾಡುತ್ತಿದ್ದಾರೆ. ವಾರಗಟ್ಟಲೆ ಸ್ನಾನಕ್ಕೂ ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಕುಡಿಯುವ ನೀರಿಗಾಗಿ 3 ಕಿಲೋಮೀಟರ್ ದೂರದಿಂದ ಮಹಿಳೆಯರು ನೀರು ಹೊತ್ತು ತರುವ ದುಸ್ಥಿತಿ ನಿರ್ಮಾಣವಾಗಿದೆ. ಈ ಭೀಕರ ವಾಸ್ತವದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಉತ್ತರ ಕನ್ನಡದಲ್ಲಿ ನೀರಿನ ಹಾಹಾಕಾರ. 41 ಗ್ರಾಮಗಳಿಗೆ ಕುಡಿಯುವ ನೀರೇ ಇಲ್ಲ. 30 ಗ್ರಾಮ ಪಂಚಾಯಿತಿಗಳಲ್ಲಿ ನೀರಿನ ಸಂಕಷ್ಟ. ವಾರಗಟ್ಟಲೆ ಸ್ನಾನಕ್ಕೂ ನೀರಿಲ್ಲ. 3 ಕಿಲೋಮೀಟರ್ ದೂರದಿಂದ ನೀರು ತರುತ್ತಿರುವ ಮಹಿಳೆಯರು. ಒಂದೆಡೆ ಬಿಸಿಲಿನ ತೀವ್ರ ಹೊಡೆತ, ಮತ್ತೊಂದೆಡೆ ಬತ್ತಿ ಹೋದ ನದಿಗಳು. ನೀರಿಗಾಗಿ ಖಾಲಿ ಕೊಡ ಹಿಡಿದು ಅಲೆದಾಡುತ್ತಿರುವ ಮಹಿಳೆಯರು. ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯದ್ದು. ಹೌದು, ಜಿಲ್ಲೆಯ ಮುಂಡಗೋಡು, ಯಲ್ಲಾಪುರ, ಕುಮಟಾ, ಹೊನ್ನಾವರ ಭಾಗಗಳಲ್ಲಿ ನೀರಿನ ಮೂಲಗಳು ಸಂಪೂರ್ಣವಾಗಿ ಬರಿದಾಗಿವೆ. ಜನರು ಕುಡಿಯುವ ನೀರಿಗೂ ಹಾಹಾಕಾರ ಪಡುವಂತಾಗಿದೆ. ಮುಂಡಗೋಡು ತಾಲೂಕಿನ ರಾಮಾಪುರದಲ್ಲಿ ಕಳೆದ 2 ತಿಂಗಳಿಂದ ಅಂತರ್ಜಲ ಸಂಪೂರ್ಣ ಕುಸಿದು ಬಿಟ್ಟಿದೆ. ಗ್ರಾಮ ಪಂಚಾಯಿತಿಯಿಂದ ವಾರಕ್ಕೊಮ್ಮೆ ಸಹ ನೀರು ಸರಬರಾಜಾಗದೇ ಇರೋದ್ರಿಂದ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸ್ನಾನ ಮಾಡೋದಕ್ಕೆ ನೀರಿಲ್ಲ, ಶೌಚಾಲಯ ಇದ್ರೂ ಬಳಸೋಕೆ ನೀರಿಲ್ಲ. ಇನ್ನು ಕುಡಿಯುವ ನೀರಿಗಾಗಿ ಮಹಿಳೆಯರು 3 ಕಿಲೋಮೀಟರ್ ದೂರದಿಂದ ಕೊಡ ಹೊತ್ತುಕೊಂಡು ನೀರು ತರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭಾಳ ಸಮಸ್ಯೆ ಆಗಿದೆ ಸರ್. ಮಕ್ಕಳಿಗೆಲ್ಲ ಭಾಳ ಸಮಸ್ಯೆ ಆಗಿದೆ. ಸಣ್ಣ ಮಕ್ಕಳೆಲ್ಲ ಬದುಕೋದೇ ಕಷ್ಟ ಆಗಿಬಿಟ್ಟಿದೆ ಸರ್. ನೀರಿಲ್ಲದೆ ಹೆಂಗಿರ್ಬೇಕು ಸರ್? ದೊಡ್ಡವರ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಚಿಕ್ಕ ಮಕ್ಳು ಹೆಂಗೆ ಸಹಿಸ್ಕೋಬೇಕು ಸರ್? ಸುಮಾರು ಈಗ ಒಂದು ವಾರ ಆದ್ರೂ 2 ವಾರದಲ್ಲಿ 1 ಸಲ ಸಿಗೋದು, ಅದು 10 ನಿಮಿಷಕ್ಕೆ ಅಷ್ಟೇ ನೀರು. ನೀರಿನ ಭಾಳ ಸಮಸ್ಯೆ ಆಗಿದೆ. ಅದಕ್ಕೋಸ್ಕರನೇ ನಾವು ನದಿಗಳು ಬತ್ತಿ, ಬಾವಿಗಳಿಗೆ ಉಪ್ಪು ನೀರು. ಮುಂಡಗೋಡ್, ರಾಮಾಪುರದಲ್ಲಿ ಅಂತರ್ಜಲ ಕುಸಿತ. ಕುಮಟಾ, ಹೊನ್ನಾವರದಲ್ಲೂ ಅದೇ ದುಸ್ಥಿತಿ. ಟ್ಯಾಂಕರ್, ಬಾಟಲ್ ನೀರಿಗೆ ಜನ ಅವಲಂಬನೆ. 5 ಕೋಟಿ ಬಿಡುಗಡೆ, ಕೆಲಸ ಇನ್ನೂ ಆರಂಭವೇ ಇಲ್ಲ. ಇನ್ನು ಕರಾವಳಿ ಭಾಗಗಳಾದ ಕುಮಟಾ, ಹೊನ್ನಾವರದಲ್ಲೂ ಇದೇ ಪರಿಸ್ಥಿತಿ. ಗಂಗಾವಳಿ, ಶಾಲ್ಮಲ, ಅಘನಾಶಿನಿ ನದಿಗಳ ಹರಿವು ಸಂಪೂರ್ಣ ನಿಂತು ಹೋಗಿದೆ. ಹೀಗಾಗಿ ಬಾವಿಗಳಿಗೆ ಉಪ್ಪು ನೀರು ನುಗ್ಗಿ ಕುಡಿಯುವ ನೀರಿಗೆ ಸಮಸ್ಯೆ ತೀವ್ರವಾಗಿದೆ. ಜನರು ಖಾಸಗಿ ಟ್ಯಾಂಕರ್ ಹಾಗೂ ಬಾಟಲ್ ನೀರಿಗೆ ಅವಲಂಬಿತರಾಗಿದ್ದಾರೆ. ಇನ್ನು ಸಮಸ್ಯೆ ಪರಿಹಾರಕ್ಕಾಗಿ ಜಿಲ್ಲಾ ಪಂಚಾಯಿತಿ ವತಿಯಿಂದ ಬೋರ್ವೆಲ್ ಹಾಗೂ ನೀರಿನ ವ್ಯವಸ್ಥೆ ಮಾಡುವ ಯೋಜನೆ ಇದೆ. ಸರ್ಕಾರದಿಂದ 5 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಆದರೆ ಕೆಲಸ ಮಾತ್ರ ಇನ್ನೂ ಆರಂಭವಾಗಿಲ್ಲ. ಹೀಗಾಗಿ ಸಮಸ್ಯೆ ಮತ್ತಷ್ಟು ಉಲ್ಬಣವಾಗಿದೆ. ನಮಗೆ ನೀರಿನ ಸಮಸ್ಯೆಗಳು ಭಾಳ ವರ್ಷ ತೊಂದರೆ ಇದೆ. ನಮಗೆ ಒಂದು ಡ್ಯಾಮಿಂದ ನೀರು ಬಿಡ್ತಿದ್ರು, ಅದು ನೀರು ಬಂದಾಗಿದೆ. ಈಗ ಕನಿಷ್ಠ ಈಗ ನಮಗೆ ನೀರು ಬರುತ್ತಿರೋದು 1 ವಾರಕ್ಕೊಮ್ಮೆ ನೀರು ಕೊಡ್ತಾ ಇದ್ದಾರೆ ಅವರು. ಇದರಿಂದ ನಮಗೆ ದನಕರಿಗೆ, ರೈತರಿದ್ದರೆ ಬದುಕಬೇಕು ಎಲ್ಲರೂ. ನೀರಿಂದು ಸಹಿತ ಕೆರೆ ಕಟ್ಟೆಯಲ್ಲಿ ನೀರಿಲ್ಲ. ದನಕರಿಗೆ ನೀರಿನ ಅಭಾವ ಭಾಳ ದೊಡ್ಡದಾಗಿದೆ. ಜನರಿಗೆ ನೀರಿನ ಸಮಸ್ಯೆಗಳು ಭಾಳ ತೊಂದರೆ ಆಗಿದೆ. ನಮ್ಮ ಅಧಿಕಾರಿಗಳಿಂದ ನೀರಿನ ಸೌಕರ್ಯನ, ನೀರಿನ ಸಪ್ಲೈ ಆದರೂ ಊರಿಗೆ ಮಾಡಿ ಕೊಡಲಿ, ಜನರು ಬದುಕಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಮ್ಮ ಮನವಿ. ಕಾಗದದಲ್ಲಿ ಮಾತ್ರ ನೀರು, ಗ್ರೌಂಡ್ ರಿಯಾಲಿಟಿನೇ ಬೇರೆ. ಇದು ನೀರಿನ ಸಮಸ್ಯೆ ಅಲ್ಲ, ಬದುಕಿನ ಹೋರಾಟ. ಒಟ್ಟಿನಲ್ಲಿ ಅಧಿಕಾರಿಗಳು ಕೊಟ್ಟ ಕಾಗದ ಪತ್ರಗಳಲ್ಲಿ ಮಾತ್ರ ನೀರು ಸರಬರಾಜು ಆಗ್ತಿದೆ ಅಷ್ಟೇ ಹೊರತು ವಾಸ್ತವದಲ್ಲಿ ಜನರಿಗೆ ಕುಡಿಯುವ ನೀರಿಗೂ ತತ್ವಾರ ಉಂಟಾಗಿದೆ. ಬಿಸಿಲಿನ ತಾಪದಲ್ಲಿ ಎಸಿ ರೂಮ್ಗಳಲ್ಲಿ ಕೂತಿರುವ ಅಧಿಕಾರಿಗಳು ಜನರ ಈ ದುಸ್ಥಿತಿಯನ್ನ ಗಮನಿಸಬೇಕಾಗಿದೆ. ಜೀವಕ್ಕೆ ಅಗತ್ಯವಾದ ಕುಡಿಯುವ ನೀರಿನ ವ್ಯವಸ್ಥೆ ತಕ್ಷಣ ಮಾಡದಿದ್ರೆ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗುವ ಸಾಧ್ಯತೆ ಇದೆ. ಇದು ಕೇವಲ ನೀರಿನ ಸಮಸ್ಯೆ ಅಲ್ಲ, ಬದುಕಿನ ಹೋರಾಟ. ಸ್ಪೆಷಲ್ ಡೆಸ್ಕ್, ಮಾರಿಕಾಂಬಾ ನ್ಯೂಸ್.